ಶ್ರೀ ಗುರುಭ್ಯೋ ನಮಃ. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಹೌದು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಗುರು ಗೋವಿಂದೋ ಕಡೆ ಕಾಕೆ ಲಗೋ ಪಾಯ್, ಬಲಿಹಾರಿ ಗುರು ಆಪ್ನೆ ಗೋವಿಂದಿಯೋ ಬತಾಯ್. ನಮಗೆ ಸದ್ಗುರುವಿನ ಒಂದು ಆಶ್ರಯ, ಆಶೀರ್ವಾದ ಬಹಳಾನೇ ಮುಖ್ಯವಾದಂಥದ್ದು. ಅದಕ್ಕೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ತಾಯಿನ ದೇವ್ರು ಅಂತ ಹೇಳ್ತಾರೆ. ನಮಗೆ ದೇವ್ರು ಎಲ್ಲ ಅಂಗಾಂಗಗಳನ್ನ ಕೊಟ್ಟಿದ್ರು ಕೂಡ ನಮ್ಗೆ ಒಂದು ಸಂಸ್ಕಾರವನ್ನ ಕೊಟ್ಟು ಒಳ್ಳೆ ದಾರಿಯಲ್ಲಿ ನಡೆಸುವಂತ ಒಂದು ರೀತಿ ರಿವಾಜುಗಳನ್ನ ಹೇಳ್ಕೊಡೋದು ನಮಗೆ ಮೊದಲನೇ ಗುರುವಾದಂತ ತಾಯಿ. ಸೊ ಹಾಗಾಗಿ ಸದ್ಗುರುವಿನ ಒಂದು ಪಾತ್ರ ಎಷ್ಟು ಇಂಪಾರ್ಟೆನ್ಸ್ ಹೊಂದಿದೆ ನಮ್ಮ ಲೈಫಲ್ಲಿ ಅನ್ನೋದು ನಿಮ್ಗೆಲ್ಲರಿಗೂ ತಿಳಿದೇ ಇದೆ. ದತ್ತಾವತಾರಿಗಳಾಗಿರುವಂತ ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜರ ಒಂದು ಜೀವನ ಚರಿತ್ರೆಯನ್ನ ಕೇಳಿ ನಮಗೆ ಯಾವುದೇ ಒಂದು ಸಂಕಷ್ಟಗಳು, ಅರಿಷ್ಟಗಳಿದ್ರೂ ಕೂಡ ಆ ಕಥೆಯನ್ನ, ಚರಿತ್ರೆಯನ್ನ ಕೇಳಿ ನಾವು ಪುಣ್ಯ ಭಾಜನರಾಗೋಣ ಅಂತ ಹೇಳ್ತಾ, ಮೊದಲನೇ ಅಧ್ಯಾಯ, ಗೋಧಿ ಹಿಟ್ಟಿನ ಕತೆ, ಬೀಸುವುದರ ತತ್ವ. ಪೂರ್ವ ಸಂಪ್ರದಾಯಕ್ಕೆ ಅನುಸಾರವಾಗಿ ಶ್ರೀ ಹೇಮಾಡ ಪಂತರು ಶ್ರೀ ಸಾಯಿ ಸಚ್ಚರಿತೆಯನ್ನ ಅನೇಕ ವಿಧವಾದ ವಂದನೆಗಳಿಂದ ಬರೆಯಲು ಪ್ರಾರಂಭವನ್ನು ಮಾಡ್ತಾರೆ. ಮೊದಲನೆಯದಾಗಿ ವಿನಾಯಕನಿಗೆ ವಂದಿಸುತ್ತಾ ಅವರು ಶ್ರೀ ಸಾಯಿ ಸಚ್ಚರಿತೆಯನ್ನ ಬರೆಯಲು ತೊಡಗಿರುವ ನನಗೆ ಯಾವ ಕಾರ್ಯಕ್ಕೂ ವಿಘ್ನಗಳು ಬಾರದಂತೆ ಪ್ರಾರ್ಥಿಸಿ ಶ್ರೀ ಸಾಯಿ ಬಾಬಾರೇ ಗಣಪತಿಯ ರೂಪದಲ್ಲಿ ನನ್ನನ್ನ ಕಾಪಾಡ್ಲಿ ಅಂತ ಹೇಳ್ತಾರೆ. ನಂತರ ಈ ಕೃತಿಯನ್ನ ರಚಿಸೋದಕ್ಕೆ ಸಾಕಷ್ಟು ಹುಮ್ಮಸ್ಸು ನೀಡುವಂತೆ ಸರಸ್ವತಿ ಮಾತೆಯನ್ನ ಪ್ರಾರ್ಥಿಸಿ ಶ್ರೀ ಸಾಯಿ ಬಾಬಾರೇ ಶ್ರೀ ಸರಸ್ವತಿಯಲ್ಲಿ ಐಕ್ಯರಾಗಿ ತಾವೇ ಸ್ವತಃ ತಮ್ಮ ಜೀವನ ಚರಿತ್ರೆಯನ್ನ ಹಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅನಂತರ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಕಾರಣವಾಗಿರುವಂತ ತ್ರಿಮೂರ್ತಿಗಳಿಗೆ ವಂದನೆಗಳನ್ನ ಅರ್ಪಿಸ್ತಾರೆ. ಶ್ರೀ ಸಾಯಿ ಬಾಬಾ ಅವರಲ್ಲೂ ಕೂಡ ಐಕ್ಯರಾಗಿ ಮತ್ತು ಸದ್ಗುರುವಾಗಿ ಸಂಸಾರ ಸಾಗರವನ್ನ ಸುಗಮವಾಗಿ ದಾಟಿಸ್ತಾರೆ ಅಂತ ಹೇಳ್ತಾರೆ. ಅನಂತರ ಅವರ ಕುಲದೇವರಾದ ನಾರಾಯಣ ಆದಿನಾಥರಿಗೆ ವಂದನೆಗಳನ್ನ ಅರ್ಪಿಸ್ತಾರೆ. ಅನಂತರ ತಾವು ಜನಿಸಿದ ಗೋತ್ರದ ಮೂಲ ಪುರುಷರಾದ ಭಾರದ್ವಾಜ ಮುನಿಗಳಿಗೆ ಮತ್ತು ಯಾಜ್ಞವಲ್ಕ್ಯ, ಭೃಗು, ಪರಾಶರ, ನಾರದ, ವೇದವ್ಯಾಸ, ಸನಕ ಸನಂದನ, ಸನತ್ಕುಮಾರ, ಶುಕ, ಶೌನಕ, ವಿಶ್ವಾಮಿತ್ರ, ವಾಲ್ಮೀಕಿ, ವಾಮದೇವ, ಜೈಮಿನಿ, ವೈಶಂಪಾಯನ, ನವಯೋಗೀಂದ್ರ ಮುಂತಾದ ಮಹರ್ಷಿಗಳಿಗೂ ಮತ್ತು ನವಯೋಗಿಗಳಾದ ನಿವೃತ್ತಿ, ಜ್ಞಾನದೇವ, ಮುಕ್ತಾಬಾಯಿ, ಜನಾರ್ದನ, ಏಕನಾಥ, ನಾಮದೇವ, ತುಕಾರಾಮ, ಕನ್ಹ, ನರಹರಿ ಮೊದಲಾದವರಿಗೂ ಕೂಡ ವಂದನೆಯನ್ನ ಅರ್ಪಿಸ್ತಾರೆ. ಅನಂತರ ತಮ್ಮ ಅಜ್ಜ ಸದಾಶಿವರಾವ್, ಪಿತಾಮಹ ರಘುನಾಥ್ ರಾವ್, ತಮ್ಮನ್ನು ಬಾಲ್ಯದಲ್ಲಿಯೇ ಬಿಟ್ಟು ಅಗಲಿದ ಮಾತಾ ರತ್ನ, ತಮ್ಮನ್ನು ಸಾಕಿ ಸಲುಹಿದ ಅತ್ತೆ ಮತ್ತು ಪ್ರೀತಿಯ ಅಗ್ರಜರಿಗೂ ಕೂಡ ವಂದನೆಯನ್ನ ಅರ್ಪಿಸ್ತಾರೆ. ವಾಚಕ ಮಹಾಶಯರಿಗೂ ಸಹ ವಂದನೆಯನ್ನ ಅರ್ಪಿಸಿ ಈ ಕಾರ್ಯಕ್ಕೆ ಅವರು ನಿಶ್ಚಲವಾದಂತ ಗಮನ ಕೊಡುವಂತೆ ಪ್ರಾರ್ಥನೆ ಮಾಡ್ತಾರೆ. ಕೊನೆಯದಾಗಿ ತಮ್ಮ ಏಕಮಾತ್ರ ರಕ್ಷಕರಾದ ಜಗವೆಂಬ ಮಾಯೆಯಿಂದ ವಿಮೋಚನೆ ಹೊಂದಿ ಬ್ರಹ್ಮಜ್ಞಾನವನ್ನು ಪಡೆಯಲು ಸಹಾಯಕರಾದ ಶ್ರೀ ದತ್ತಾತ್ರೇಯರ ಅವತಾರ ರೂಪಿಯಾದ ಶ್ರೀ ಸಾಯಿನಾಥರಿಗೆ ವಂದನೆಯನ್ನ ಅರ್ಪಣೆ ಮಾಡ್ತಾರೆ. ಹಾಗೆಯೇ ಪರಮಾತ್ಮನು ವಾಸವಾಗಿರುವ ಸಕಲ ಜೀವರಾಶಿಗಳಿಗೂ ಸಹ ವಂದಿಸ್ತಾರೆ. ನಂತರ ಪರಾಶರ, ವ್ಯಾಸ, ಶಾಂಡಿಲ್ಯ ಮೊದಲಾದವರು ಹೇಳಿದ ಭಕ್ತಿಯ ವಿವಿಧ ರೀತಿಗಳನ್ನು ಸಂಕ್ಷಿಪ್ತವಾಗಿ ವರ್ಣಿಸಿ ಲೇಖಕರು ಈ ಮುಂದಿನ ಕಥೆಯನ್ನ ಹೇಳ್ತಾರೆ. ಹೇಮಾಡ ಪಂತರು ಅವರ ಒಂದು ಕಥೆಯನ್ನ ಬರೆಯೋದಕ್ಕೆ ಶುರು ಮಾಡ್ತಾರೆ. ಹೇಳ್ತಾರೆ, ಸುಮಾರು 1910 ನಂತರ ಒಂದು ದಿನ ಪ್ರಾತಃ ಕಾಲ ಶ್ರೀ ಸಾಯಿಬಾಬಾ ಅವರ ದರ್ಶನ ಭಾಗ್ಯವನ್ನು ಪಡೆಯಲು ಶಿರಡಿಯಲ್ಲಿ ಮಸೀದಿಗೆ ಹೋದೆ.
ಆ ದಿನ ಈ ಕೆಳಗಂಡ ಅದ್ಭುತವಾದಂತ ಚಮತ್ಕಾರವನ್ನು ಕಂಡು ದಿಗ್ಭ್ರಾಂತನಾದೆ. ಶ್ರೀ ಸಾಯಿಬಾಬಾ ತಮ್ಮ ಮುಖವನ್ನು ತೊಳೆದುಕೊಂಡು ನಂತರ ಗೋಧಿಯನ್ನು ಬೀಸಲು ತಕ್ಕ ಸಿದ್ಧತೆಯನ್ನು ಮಾಡಿಕೊಂಡು ಹಿಡಿ ಹಿಡಿಯಾಗಿ ಗೋಧಿಯನ್ನು ಬೀಸುವ ಕಲ್ಲಿನೊಳಗೆ ಹಾಕಿ ಬೀಸುತ್ತಾ ಕುಳಿತರು. ಇವರು ಭಿಕ್ಷೆ ಬೇಡಿ ಜೀವಿಸುವವರು, ಹೀಗೇಕೆ ಗೋಧಿಯನ್ನು ಬೀಸಿ ಹಿಟ್ಟು ಕೂಡಿ ಹಾಕುತ್ತಿದ್ದಾರೆ ಎಂಬ ಭಾವನೆ ನನ್ನಲ್ಲಿ ಮೂಡಿತು. ಅಲ್ಲಿ ನೆರೆದಿದ್ದ ಅನೇಕರಲ್ಲಿಯೂ ಸಹ ಈ ಭಾವನೆ ಇತ್ತು. ಆದರೂ ಬಾಬಾ ಅವರನ್ನು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ. ನಂತರ 4 ಜನ ಮಹಿಳೆಯರು ಧೈರ್ಯದಿಂದ ಮುಂದೆ ಹೋಗಿ ಅವರನ್ನು ಎಬ್ಬಿಸಿ ಅವರ ಲೀಲೆಗಳನ್ನು ಹಾಡುತ್ತಾ ತಾವೇ ಬೀಸಲು ಕುಳಿತರು. ಬಾಬಾ ಮೊದಲು ಕೋಪಗೊಂಡರು. ನಂತರ ಅವರ ಪ್ರೀತಿ ಭಕ್ತಿ ವಾತ್ಸಲ್ಯಗಳಿಗೆ ಮನಸೋತು ಮುಗುಳ್ನಗೆ ಬೀರುತ್ತಾ ಕುಳಿತರು. ಅವರು ಬೀಸುತ್ತಾ, ಬಾಬಾ ಅವರಿಗೆ ಮನೆಯಾಗಲಿ ಮಠವಾಗಲಿ ಆಸ್ತಿ ಪಾಸ್ತಿಗಳಾಗಲಿ ಮಕ್ಕಳು ಮರಿಗಳಾಗಲಿ ಇಲ್ಲ, ಜೋಪಾನ ಮಾಡಲು ಸಹ ಯಾರೂ ಇಲ್ಲ, ಭಿಕ್ಷಾಟನೆಯಿಂದ ಕಾಲ ನೂಕುತ್ತಿದ್ದಾರೆ, ರೊಟ್ಟಿ ಮಾಡಲು ಹಿಟ್ಟು ಬೇಕಾಗಿಲ್ಲ, ಇವರಿಗೇಕೆ ಇಷ್ಟೊಂದು ಹಿಟ್ಟು? ಬಹುಶಃ ದಯಾಳುವಾದ ಇವರು ನಮಗೆ ಈ ಹಿಟ್ಟನ್ನು ಹಂಚಬಹುದು ಎಂದು ನಾನಾ ವಿಧವಾಗಿ ಯೋಚಿಸುತ್ತಾ ಎಲ್ಲವನ್ನು ಬೀಸಿ ಮುಗಿಸಿ ಹಿಟ್ಟನ್ನು 4 ಭಾಗ ಮಾಡಿ ಹಂಚಿಕೊಂಡು ತೆಗೆದುಕೊಂಡು ಹೋಗಲು ಸಿದ್ಧರಾದರು. ಇದನ್ನು ನೋಡಿ ಅಲ್ಲಿಯವರೆಗೆ ತಾಳ್ಮೆಯಿಂದ ಇದ್ದ ಬಾಬಾ ಒಮ್ಮೆಲೆ ಕೋಪಗೊಂಡು, ಮಹಿಳೆಯರೇ, ನಿಮಗೇನು ಹುಚ್ಚು ಹಿಡಿಯಿತೆ? ಯಾರಪ್ಪನ ಆಸ್ತಿ ಎಂದು ಹಿಟ್ಟು ದೋಚಿಕೊಂಡು ಹೋಗುತ್ತಿದ್ದೀರಿ? ನಾನೇನಾದರೂ ನಿಮ್ಮ ಮನೆಯಿಂದ ಗೋಧಿಯನ್ನು ಎರವಲಾಗಿ ತಂದಿದ್ದೇನಾ? ಈಗ ಹಿಟ್ಟು ತೆಗೆದುಕೊಂಡು ಹಳ್ಳಿಯ ಗಡಿಯ ಸುತ್ತಲೂ ಎಸೆದು ಬನ್ನಿರಿ ಅಂತ ಅಂತಾರೆ. ಈ ಮಾತನ್ನು ಕೇಳಿ ಅವರು ಗಾಬರಿಗೊಂಡು ಆ ಸ್ತ್ರೀಯರೆಲ್ಲ ತಮ್ಮ ತಮ್ಮಲ್ಲಿಯೇ ಪಿಸುಗುಟ್ಟುತ್ತಾ ಬಾಬಾ ಅವರ ಆಜ್ಞಾನುಸಾರವಾಗಿ ಹಿಟ್ಟನ್ನು ಹಳ್ಳಿಯ ಸುತ್ತಲೂ ಚೆಲ್ಲಿ ಬರ್ತಾರೆ. ಆಗ ನಾನು, ಬಾಬಾ ಹೀಗೇಕೆ ಮಾಡಿದರು ಎಂದು ಶಿರಡಿ ವಾಸಿಗಳಲ್ಲಿ ಪ್ರಶ್ನಿಸಿದೆ. ಅವರು, ಕಾಲರ ಅಂಟುಜಾಡ್ಯವು ಹಳ್ಳಿಯಲ್ಲಿ ಹರಡಿದೆ, ಅದಕ್ಕೆ ಇದು ಬಾಬಾ ಅವರ ಚಿಕಿತ್ಸೆ. ಹಿಟ್ಟು ಮಾಡಿ ಚೆಲ್ಲಿದುದು ಗೋಧಿಯನ್ನಲ್ಲ, ಕಾಲರಾ ಕ್ರಿಮಿಗಳನ್ನು ಪುಡಿ ಮಾಡಿ ಹಳ್ಳಿಯಿಂದ ಆಚೆಗೆ ಚೆಲ್ಲಿದ್ದಾರೆ. ಇದರಿಂದ ಕಾಲರಾ ಜಾಡ್ಯವು ಕಡಿಮೆಯಾಗಿ ಈಗ ಜನರು ಸುಖವಾಗಿರುತ್ತಾರೆ ಎಂದರು. ಈ ವಿಷಯವನ್ನು ಕೇಳಿ ನಾನು ವಿಸ್ಮಯಗೊಂಡೆ. ಈಗ ನನ್ನಲ್ಲಿ ನಾನೇ ಗೋಧಿ ಹಿಟ್ಟಿಗೂ ಕಾಲರಾಕ್ಕೂ ಇರುವ ವ್ಯಾವಹಾರಿಕ ಸಂಬಂಧವಾದರೂ ಏನು? ಈ ಘಟನೆ ವಿವರಣಾತೀತ. ನಾನು ಬಾಬಾ ಅವರ ಲೀಲೆಗಳ ಬಗ್ಗೆ ಬರೆಯಲೇಬೇಕು ಮತ್ತು ಅವರ ಮಧುರ ಲೀಲೆಗಳನ್ನು ಮನದಣಿಯುವಂತೆ ಹಾಡಲೇಬೇಕು ಎಂದು ಯೋಚಿಸಿದಾಗ ನನ್ನ ಹೃದಯದಲ್ಲಿ ಸಂತೋಷ ತುಂಬಿ ತುಳುಕಾಡಲು ಪ್ರಾರಂಭವಾಯಿತು. ಈ ರೀತಿ ಸಾಯಿ ಸಚ್ಚರಿತೆ ಬರೆಯಲು ನನಗೆ ಸ್ಫೂರ್ತಿ ಬಂದಿತು. ಬಾಬಾ ಅವರ ಕೃಪಾ ದೃಷ್ಟಿ ಮತ್ತು ಆಶೀರ್ವಾದದ ಫಲದಿಂದ ಈ ಕೆಲಸ ಯಶಸ್ವಿಯಾಗಿ ಮುಗಿಯಿತು ಎಂಬುದನ್ನು ನಾವು ಬಲ್ಲೆವು. ಬೀಸುವುದರ ತತ್ವ. ಈ ಮೇಲ್ಕಂಡ ಘಟನೆಗೆ ಶಿರಡಿ ನಿವಾಸಿಗಳು ಕೊಟ್ಟ ಅರ್ಥವಲ್ಲದೆ ಈ ಮಹೋನ್ನತ ತತ್ವ ದರ್ಶನವು ಅದರ ಮತ್ತೊಂದು ಅರ್ಥವಾಗಿದೆ. ಸಾಯಿಬಾಬಾ ಶಿರಡಿಯಲ್ಲಿ ಸುಮಾರು 60 ವರ್ಷಗಳ ಕಾಲ ವಾಸಿಸಿದ್ದರು. ಈ ಕಾಲದಲ್ಲಿ ಅವರು ಈ ತರದ ಬೀಸುವಿಕೆಯ ಕಾರ್ಯವನ್ನು ಪ್ರತಿದಿನವೂ ಮಾಡುತ್ತಿದ್ದರು. ಅವರು ಬೀಸುತ್ತಿದ್ದುದು ಬರೀ ಗೋಧಿಯನ್ನಲ್ಲ, ಅಸಂಖ್ಯಾತ ಭಕ್ತರ ಪಾಪಗಳನ್ನು ಮತ್ತು ಅವರ ಮಾನಸಿಕ ಹಾಗೂ ದೈಹಿಕ ಜಿಗುಪ್ಸೆಗಳನ್ನು. ಕಾರಣ, ಈ ಬೀಸುವ ಕಲ್ಲುಗಳು ಕರ್ಮ ಮತ್ತು ಭಕ್ತಿಯನ್ನು ಸೂಚಿಸುತ್ತವೆ. ಮೇಲಿನ ಕಲ್ಲು ಕರ್ಮವನ್ನು, ಕೆಳಗಿನ ಕಲ್ಲು ಭಕ್ತಿಯನ್ನು ಸೂಚಿಸುತ್ತವೆ. ಬೀಸುವ ಕಲ್ಲಿನ ಹಿಡಿಯೇ ಜ್ಞಾನ. ನಮ್ಮನ್ನು ನಾವು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕಾದರೆ ನಮ್ಮಲ್ಲಿರುವ ಪಾಪ, ಅಸೂಯೆ, ಆಸೆ ಮತ್ತು ಸತ್ವ, ರಜಸ್, ತಮೋ ಗುಣಗಳನ್ನು, ಅಹಂಕಾರಗಳನ್ನು ಬೀಸುವುದರಿಂದ ಹೊರದೂಡಬೇಕು. ಆಗ ನಮಗೆ ಅರಿವು ಉಂಟಾಗುವುದು ಎಂಬುದೇ ಬಾಬಾ ಅವರ ಸ್ಪಷ್ಟವಾದ ಸಂದೇಶ. ಬೀಸುವ ಕಲ್ಲಿನಲ್ಲಿ ಸಿಕ್ಕ ಕಾಳುಗಳಂತೆ ಈ ಭವಚಕ್ರದಲ್ಲಿ ಸಿಕ್ಕು ನಾನಾ ವೇದನೆಯನ್ನು ಅನುಭವಿಸಬೇಕಾದುದರಿಂದ ನಾನು ಅಳತೊಡಗಿದ್ದೇನೆ ಎಂದು ಒಮ್ಮೆ ಕಬೀರರು ಕಾಳು ಬೀಸುತ್ತಿದ್ದ ಒಬ್ಬ ಮಹಿಳೆಯನ್ನು ನೋಡಿ
ತಮ್ಮ ಗುರುಗಳಾದ ನಿಪತ ನಿರಂಜನರಿಗೆ ಹೇಳಿದರು. ಆಗ ನಿಪತಿರಂಜನರು, ಅಂಜಬೇಡ, ನಾನು ಈ ಕೋಲನ್ನು ಹಿಡಿದಂತೆ ನೀನು ಸಹ ಈ ಚಕ್ರಕ್ಕೆ ಇರುವ ಜ್ಞಾನವೆಂಬ ಮೇಟಿಯನ್ನು ಭದ್ರವಾಗಿ ಹಿಡಿದುಕೋ. ಅದರಿಂದ ಅತ್ತಿತ್ತ ದೂರ ಹೋಗಬೇಡ. ಅಂತರ್ಮುಖಿಯಾಗಿ ಅಂದರೆ ನಿನಗೆ ಖಚಿತವಾಗಿ ಕಲ್ಯಾಣವಾಗುತ್ತದೆ ಎಂದು ಕಬೀರರಿಗೆ ಉಪದೇಶಿಸಿದ ಕಥೆಯು ಈ ಮೇಲಿನ ಘಟನೆಯಿಂದ ನಮ್ಮ ಜ್ಞಾಪಕಕ್ಕೆ ಬರುತ್ತದೆ. ಶ್ರೀ ಸಾಯಿ ಪ್ರಣಾಮ.